ಅವ್ರು ಬರೋದ್ರಾಗನ ಇವನು ಮೋಸನು ಹೊಂದಿಸಿ ಫೈಲ್ಗಳು ಎಲ್ಲ ಸೇರಿಸಿ ಕೊಟ್ಟು ಬಿಡ್ಬೇಕು. ಜೀಪ್ ಬಂತು ಅಂದ್ರೆ ಕಾಣ್ತದೆ ಮೇಡಮ್. ಗುಡ್ ಮಾರ್ನಿಂಗ್ ರೀ ಮೇಡಮ್. ಗುಡ್ ಮಾರ್ನಿಂಗ್ ರೀ ಮಲ್ಲಪ್ಪರ. ನಾಷ್ಟಾ ಇಷ್ಟ ಮಾಡ್ಕೊಂಡು ಬಂದ್ರೆ? ಹ್ಞೂ ರೀ ಮೇಡಮ್, ನಾಷ್ಟ ಆತಿ. ನಿಮ್ಮ ಮಿಸ್ಸಸ್ ಅವ್ರು ಆರಾಮದಾರೆ? ಹ್ಞೂ ರೀ, ಆರಾಮದಾಳ್ರಿ. ಮಗಳು ನಿಮಗೆ ಮಗಳು ಒಬ್ಬಳ ಅದ? ಮಗ ಏನಿಲ್ಲಲ್ರಿ? ಇಲ್ರಿ ಮೇಡಮ್, ಮಗ ಇಲ್ರಿ, ಮಗಳು ಬೇಕೇ ರೀ. ಎಲ್ಲಾರು ಆರಾಮದಾರ್ರಿ. ಯಾಕ್ರಿ ಮೇಡಮ್ ಹಂಗೆ ಆಗ್ತೀರಿ? ಮತ್ತೆ ಎಲ್ಲಾರು ಆರಾಮಿದ್ರು ನೀವ್ ಯಾಕ್ರಿ ಮಗ ಇಳಿಸ್ಕೊಂಡಿದ್ದೀರಿ? ನಗರಂದಿಟ್ಟ ಯಾಕ ಬೇಜಾರಾಗಿದೆ ನೋಡಿ, ಮತ್ತೆ ಅದಕ್ಕೆ ಯಾಕೆ ಆರಾಮದಾರ ಇಲ್ಲ ಅಂತ ಕೇಳಿದೆ. ನೀವು ಆರಾಮದಿರೋದಿಲ್ಲ? ಆರಾಮದಿರಿ ಮೇಡಮ್, ಆರಾಮದಿರಿ, ಎಲ್ಲಾರು ಆರಾಮದಿರಿ. ಹಂಗ ಒಂದ್ ಸ್ವಲ್ಪ ವರ್ಕ್ ಟೆನ್ಷನ್ನಾಗ ಹಂಗಾಗಿತ್ತ ರೀ. ಈ ವಯಸ್ಸಿನಾಗ ವರ್ಕ್ ಟೆನ್ಷನ್ ಒಳ್ಳೇದಲ್ರಿ. ಅಷ್ಟು ಯಾಕೆ ಟೆನ್ಷನ್ ತಗೊಂತೀರಿ? ಅಂದಂಗ ಫೈಲ್ ಎಲ್ಲ ರೆಡಿ ಅದಾವ? ಹ್ಞೂ ರೀ ಮೇಡಮ್, ಅದಾವ್ರಿ. ಉಳ್ಳಾಗಡ್ಡಿ ಬಂದ್ರೆ ಸರಿ ಆಕತ್ರಿ. ಅವ್ರಿಗೆ ನಾ ಇನ್ನೊಂದು ಕೆಲಸ ಕಳ್ಸೀನಿ, ಅವ್ರು ಅದನ್ನ ಮುಗಿಸ್ಕೊಂಡು ಬರ್ತಾರೆ. ನಾ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ದೆ ಅವರಿಗೆ. ನೀವು ತೊಗೊಂಬರ್ರಿ ಫೈಲ್, ನಾ ಚೆಕ್ ಮಾಡ್ತೀನಿ. ಹಂಗೆ ಅವರಿಗೆ MLA ಅವ್ರಿಗೆ ಫೋನ್ ಮಾಡಿ ಹೇಳಿಬಿಡ್ರಿ ಬರ್ಬೇಕು, ಸ್ಟೇಷನಿಗೆ ಬರ್ಬೇಕಂತಂದು. ಅಷ್ಟ್ರು ಬರಕ್ಕೆ ಹೇಳ್ರಿ ಅವ್ರಿಗೆ, ಅವ್ರ ತಮ್ಮಗೆ, ಮತ್ತು ಅವರು ಯಾರನ್ನು ಕರ್ಕೊಂಬಂದಿದ್ರಲ್ಲ ಅವತ್ತು, ಅವ್ರನ್ನ ಎಲ್ಲಾರನ್ನೂ ಕರ್ಕೊಂಬರಕ್ಕೆ ಹೇಳ್ರಿ. ಇಂಪಾರ್ಟೆಂಟಾಗಿ ಅವ್ರ ತಮ್ಮ ಅಂತೂ ಇಂಪಾರ್ಟೆಂಟಾಗಿ ಬರಬೇಕು, ಅದನ್ನ ಹೇಳ್ರಿ ಅವ್ರಿಗೆ. ಹ್ಞೂ ಆತ್ರಿ ಮೇಡಮ್. ಹಲೋ ಹಲೋ ಸರ್, ನಾವು ಇಲ್ಲಿ ಹಾವೇರಿ ಸ್ಟೇಷನಿಂದ ಮಾತಾಡಕತ್ತೀವಿ ರೀ. ಮೇಡಮ್ ಅವರು ಇಲ್ಲಿ ಸ್ಟೇಷನಿಗೆ ಕಲ್ದಾರ್ರಿ ಎಲ್ಲಾರನು. ಸಾಹೇಬ್ರನ್ನ ಕರ್ಕೊಂಡು ಸ್ವಲ್ಪ ಜಲ್ದಿ ಬರ್ತೀರಿ? ಯಾಕಪ್ಪ ಮಲ್ಲಪ್ಪ, ನಾವು ಸ್ಟೇಷನಿಗೆ ಬರ್ಬೇಕನ? ನಿಮ್ಮ ಮೇಡಮ್ನ ಇಲ್ಲಿಗೆ ಬರಕ್ಕೆ ಹೇಳ. ನಮ್ಮನ್ನ ಏನಂತ ತಿಳ್ಕೊಂಡಿರಿ? ನೀವು ಕರ್ಕರ್ದಾಗೆಲ್ಲ ಪೊಲೀಸ್ ಸ್ಟೇಷನಿಗೆ ಬರಕ್ಕೆ? ಆತ ತಗೋರಿ ಸಾಹೇಬ್ರ, ಹೇಳ್ತಾನೆ ತಗೋರಿ ಸಾಹೇಬ್ರ. ಯಾಕ್ರಿ, ಏನಾಯ್ತು? ಮೇಡಮ್ ಅವ್ರ ಅದು ಅದು ಅಲ್ಲಿಗೆ ಹೋಗ್ಬೇಕಂತ್ರಿ ಮನೆಗೆ. ನಾವು ಸ್ಟೇಷನಿಗೆ ಬರ್ಬೇಕನ, ಮನೆಗೆ ಬರ್ರಿ ಅನ್ನಕತ್ತಾರ್ರಿ. ನಾವು ಹೋಗ್ಬೇಕಂತ? ಕಂಪ್ಲೇಂಟ್ ಕೊಡಕ್ಕಾದ್ರೆ ಸ್ಟೇಷನ್ ತನಕ ತಾನ ಬಂದಿದ್ರು. ಈಗ ಅದ್ರ ಬಗ್ಗೆ ಮಾತಾಡ್ಬೇಕು ಬರ್ರಿ ಅಂತಂದ್ರೆ ನಮ್ಮನ್ನ ಅಲ್ಲಿ ಕರೆಯಕತ್ತಾರ. ಇದಕ್ಕೆ ಅನ್ನೋದು ಮತ್ತೆ ಅಧಿಕಾರದ ದರ್ಪ ಅಂತಂದು. ಏನಿಲ್ಲ, ನಾವು ಅಲ್ಲಿಗೆ ಹೋಗಂಗೆ ಇಲ್ಲ. ಏನಿದ್ರು ಅವ್ರು ಇಲ್ಲಿ ಸ್ಟೇಷನ್ಗೆ ಬರ್ಬೇಕು. ನಾನು ಇನ್ವೆಸ್ಟಿಗೇಷನ್ಗೆ ಹೋಗ್ಬೇಕಾಗಿತ್ತು, ನಾ ಹೋಗಿದ್ದೇನೆ, ಮುಗ್ದೈತಿ. ಏನಿದ್ರು ಅವ್ರು ಇಲ್ಲಿಗೆ ಬಂದ್ರನ ಮುಂದಿಂದ ಆಗದ. ಹೇಳ್ಬಿಡ್ರಿ ಅವ್ರಿಗೆ ಫೋನ್ ಮಾಡಿ, ನಿಮ್ಗೆ ಬೇಕಾತು ಕಳ್ಳ ಯಾರು ಅಂತ ಗೊತ್ತಾಗ್ಬೇಕಾತು, ಬೇಕಂದ್ರೆ ಇಲ್ಲಿಗೆ ಬರ್ರಿ, ಇಲ್ಲ ಅಂತಂದ್ರೆ ಬಿಡ್ರಿ, ಕಂಪ್ಲೇಂಟ್ ವಾಪಸ್ ತಗೋರಿ ಅಂತ ಹೇಳ್ಬಿಡ್ರಿ ಅವರಿಗೆ. ನಾವು ಅವ್ರ ಮನೆಗೆ ಹೋಗಿ ಯಾಕೆ ಹೇಳ್ಬೇಕು? ನಾವೇನಿದ್ರು ಇಲ್ಲ ಸ್ಟೇಷನ್ಯಾಗ ಅವ್ರು ಬರ್ಬೇಕು, ಇಲ್ಲಿಗೆ ಬೇಕಾದವರು. ಇವ್ರದೊಳೆ ಕತ್ತಿ ಆತಲ್ಲ, ಯೂಸ್ಲೆಸ್ ಫೆಲೋಸ್. ಕರೆಸ್ರಿ ಅವ್ರನ್ನ ಇಲ್ಲಿಗೆ. ನಿಮ್ಗೆ ಸರಿಯಾಗಿ ಹೇಳಕ್ಕಾಗಂಗಿಲ್ಲ, ಅವ್ರು ಹೇಳಿದ್ರೆ ಹೂ ಅಂತೀರಲ್ಲ ನೀವು ನಮ್ನಿ. ಅಲ್ರಿ ಮೇಡಮ್ ಅವ್ರ, ಯಾಕೆ ಬೇಕು ಅಧಿಕಾರದಾಗಿರೋರು? ಸುಮ್ಮನೆ ಯಾಕೆ ಅವ್ರ ನಿರ್ಧಕ್ಕೆ ಬೇಕು? ಏನು ಒಂದು ಹೆಜ್ಜೆ ಇಲ್ಲ, ಹೋಗಿ ಬಂದ್ಬಿಟ್ರೆ ಮುಗ್ದೋಕತಿ ಅಂತ. ರೀ ಮಲ್ಲಪ್ಪರ, ನೀವು ಸರ್ಕಾರದ ಪೇಮೆಂಟ್ ತಗೊಳಕತ್ತೀರಿ, ಇಲ್ಲಿ ಕೆಲಸ ಮಾಡಕತ್ತೀರಿ, ಅವ್ರ ಮನ್ಯಾಗ ಕೆಲಸ ಮಾಡಕತ್ತಿಲ್ಲ, ಅವ್ರ ತರ್ಪಿ ಮಾತಾಡ್ತಿರಲ್ಲ ಯಾಕೆ? ಇವೆಲ್ಲ ಸ್ಟೇಷನ್ಯಾಗ ಬಗ್ಗೆ ಹರಿಬೇಕಾದವು, ಅವ್ರ ಮನಿಗಳಾಗಲ್ಲ. ಅಷ್ಟಿತ್ತಂತಂದ್ರೆ ಪೂರ ಸ್ಟೇಷನ್ ಅವ್ರ ಮನೆಗೆ ಶಿಫ್ಟ್ ಮಾಡ್ಕೊಳಕ್ಕೆ ಹೇಳ್ರಿ ಅವರಿಗೆ. ನೀವು ಒಳ್ಳೆ ಆತಾಗ ಹೇಳ್ರಿ ಅವರಿಗೆ, ಸ್ಟ್ರಿಕ್ಟ್ ಆಗಿ ಹೇಳ್ರಿ. ಬರ್ಲಿಲ್ಲ ಅಂದ್ರೆ ನಮ್ಮ ಟೈಮ್ ವೇಸ್ಟ್ ಮಾಡಕತ್ತಾರ ಅಂತ ನಾನು ಕೇಸ್ ಹಾಕ್ತೇನೆ ಅವ್ರ ಮೇಲೆ. ಆತ್ ಬಿಡ್ರಿ ಮೇಡಮ್ ಅವ್ರ, ಹೇಳ್ತಾನೆ. ಅತ್ತಾಗ ಅವನು ನನ್ನ ಮಾತು ಕೇಳಲ್ಲ, ಇತ್ತಾಗಿ ಹುಡುಗಿನೂ ನನ್ನ ಮಾತು ಕೇಳಂಗಿಲ್ಲ. ಇತ್ತಾಗ ಸಿಕ್ಕೊಂಡ್ರು ಒದ್ದಾಡಕತ್ತೀನಿ ನಾನು. ಈ ಹುಡುಗಿಗೆ ಹರಿ ವಯಸ್ಸು ಬಿಸಿ ರಕ್ತ ಹಂಗ ಮಾತಾಡ್ತತಿ. ಅವ್ರು ಅಧಿಕಾರದಾಗಿರೋರು ನಾಳೆ ಏನ್ ಕೇಂದ್ರ ಮಾಡಿ ಎತ್ತಂಗಡಿ ಮಾಡಿಸಿದ್ರು, ನೀರಿನ ಇಲ್ಲದ ಜಾಗಕ್ಕೆ ಹಾಕಿದ್ರು ಅಂದ್ರೆ ಹೋಗಿ ಸಾಯ್ಬೇಕಲ್ಲಿ. ಏನ್ ಈ ಹುಡುಗಿಗೆ ಹೇಳಿದ್ರು ಅರ್ಥನ ಮಾಡ್ಕೊಳಂಗಿಲ್ಲ ಮೇಡಮ್ ಅವ್ರು. ಏನ್ರಿ ಮಲ್ಲಪ್ಪರ, ಒಬ್ಬರ ಒಟ ಹಾಕತ್ತೀರಲ್ಲ? ಉಳ್ಳಾಗಡ್ಡಿ ಬಂದೇನಪ್ಪ, ಬಾರಿ ಚಲೋ ಆತು, ಬಾರೋ ಮಾರ್ಯ ಬಂದದ್ ನೀನು. ಧರ್ಮ ಸಂಕಟಪ್ಪ ನನ್ನಿ ನಮಗೆ. MLA ಮನಿಗೆ ಫೋನ್ ಮಾಡಿ ಹೇಳಾಕತ್ತೀನಿ. MLA ತಮ್ಮ ಏನು ಅವ್ರ ಚೇಲಾಗಳು ಎತ್ತಿದ್ರಪ್ಪ, ಹೇಳಾಕತ್ತೀನಿ ಬರ್ರಿ ಸ್ಟೇಷನ್ಗೆ ಅಂತಂದು. ಅವ್ ನೋಡಿದ್ರು ಇಲ್ಲಿಗೆ ಬರ್ರಿ ಮನಿಗೆ ಅಂತ ಅವಂತಾನ. ಈ ಮೇಡಮ್ ಅವ್ರು ನೋಡಿದ್ರು ಇಲ್ಲಿಗೆ ಬರ್ಬೇಕು ಅವ್ರು, ನಾ ಯಾಕೆ ಮನೆಗೆ ಹೋಗೋಣ ಅಂತ ಇವ್ರು ಅಂತಾರ. ಏನ್ ಮಾಡ್ಬೇಕು ಅನ್ನೋದು ತಿಳಿಯೋದು ಮರ. ನೀನ ಒಂದು ಕೇಳೋ ಮರ, ಫೋನ್ ಮಾಡಿ ಕಡಕ್ ಹೇಳ್ರಿ, ನೀವು ಫೋನ್ ಮಾಡಿ ಇಲ್ಲಿಗೆ ಬರ್ಬೇಕು ಅವ್ರು ಅಂತ ಮೇಡಮ್ ಅವ್ರು ಅಂತಾರ. ನಾವಲ್ಲಿ ಮರ, ನೀನ ಹೇಳೋ ಮರ ಅಂತಿದ್ದೆ. ಹೇಳ್ತಂತ ಅದಕ್ಕೇನೈತಿ ಹೇಳ್ಬೇಕು. ಅವ್ರ ಅಧಿಕಾರದಾಗದ್ರ, ನಾವು ಅಧಿಕಾರದಾಗದೇವ, ನಾವು ಪೊಲೀಸರು. ಛೇ, ನಮ್ಮನ್ನೇನು ಅನ್ಕೊಂಡ್ಬಿಟ್ಟಾರ ಇವ್ರ ಮನೆ ಕಾಯ ವಾಚ್ಮೆನ್ಗಳು ನಾವೇನ್ರ? ನಮಸ್ಕಾರ ಮೇಡಮ್ ಅವ್ರಿಗೆ. ನಮಸ್ಕಾರ, ಬರ್ರಿ ಸರ್, ಕುತ್ಕೊಳ್ರಿ. ಕುತ್ಕೊಳ್ಳೋದು ಹೆಂಗಿರ್ಲಿ ರೀ, ಅಲ್ಲೇ ಮನೆಗೆ ಬರ್ರಿ ಅಂತ ಕರೆದ್ರೆ ಎಷ್ಟು ಸೊಕ್ರಿ ನಿಮ್ಗೆ? ಮನೆಗೆ ಬರಕ್ ಆಗಂಗಿಲ್ಲೇನ? ಎಲ್ಲ ಕೆಲಸ ಬಗ್ಸಿ ಬಿಟ್ಕೊಂಡು ಇಲ್ಲಿಗೆ ಬರ್ಬೇಕೇನ ನಾವು? ಅಲ್ಲ, ಈ ಜಿಲ್ಲೆ MLA ಏನ್ ಹಂಗ ಹಗರಾಕತ್ತೇನೆ? ಎಲ್ಲ ಸೆಕ್ಯೂರಿಟಿ ಎಲ್ಲ ಬರೋದು ಹೋಗೋದು ಅಂತ ಹಗರಾಕತ್ತೇನೆ? ನಿಮ್ಗೆ ಅಷ್ಟು ಗೊತ್ತಾಗಂಗಿಲ್ಲ? ಸರ, ನೀವು ಗೌರ್ಮೆಂಟ್ ಅಫಿಷಿಯಲ್, ನಾನು ಗೌರ್ಮೆಂಟ್ ಅಫಿಷಿಯಲ್. ಇಬ್ರೊಳಗೆ ಯಾರು ಟೈಮ್ ವೇಸ್ಟ್ ಮಾಡೋಕ್ಕಾಗಂಗಿಲ್ಲ ರೀ. ನೀವು ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ರು, ಅದು ಅವ್ರ ಪರ್ಸನಲ್ ವಿಷಯ. ಅವ್ರ ಪರ್ಸನಲ್ ವಿಷಯಕ್ಕೆ ಅವ್ರು ಇಲ್ಲಿ ಬರಬೇಕಾಕತಿ. ನನ್ನ ಕರ್ತವ್ಯ, ನಾನು ಇಲ್ಲೇ ಕುತ್ಕೊಂಡು ಮಾಡ್ಬೇಕಾಕತ್ರಿ.
ಪ್ರತಿ ಸರಿನೂ ಬಂದು ಪೊಲೀಸರ ಮೇಲೆ ಈ ತರ ಆವಾಜ್ ಹಾಕಕ್ಕೆ ಪೊಲೀಸರು ನಿಮ್ಮ ಮನೆ ಕಾಯೋ ವಾಚ್ಮನ್ಗಳಲ್ಲ. ಒಂದ್ ಸ್ವಲ್ಪ ಮರ್ಯಾದೆಯಲ್ಲೇ ಮಾತಾಡ್ರಿ. ಸುಮ್ಮನಿರೋ ಮಾರಾಯ, ಮೇಡಮ್ ಅವ್ರು ಹೇಳೋದು ಸರಿನೇ ಐತಿ. ಯಾಕೆ ಸಿಟ್ಟು ತರಿಸ್ತಿ ಸುಮ್ಮನೆ? ಈಗ ಬಂದವೆಲ್ಲ ಆಗೈತಲ್ಲ, ಸುಮ್ಮನಿರೋ ಒಂದಿಟ್ಟು. ನಮಸ್ಕಾರ ಸರ್, ನಮಸ್ಕಾರ. ಬರ್ರಿ ಕುತ್ಕೊಬರ್ರಿ ಸರ್, ಕುತ್ಕೊಬರ್ರಿ. ಈಗ ಬೆಳಕು ಕರಿತಾನಪ್ಪ ನಿನಗೆ. ಇರ್ಲಿ ಬಿಡು, ಇರ್ಲಿ. ಏನಾತ್ರಿ ಮೇಡಮ್ ಅವ್ರೆ ನಮ್ಮ ಕೇಸಿಂದು? ಕೇಸ್ ಸಿಂಪಲ್ ಐತ್ರಿ ಸರ್. ನಿಮ್ಮ ಮನ್ಯಾಗಿನ ಫೈಲ್ ಕಳುವು ಮಾಡಿದ್ದು ನಿಮ್ಮ ತಮ್ಮನ. ಯಾಕ್ರಿ ಮೇಡಮ್ ಅವರೇ, ಒಂದ ಮನ್ಯಾಗ ಅಣ್ಣ ತಮ್ಮ ಖುಷಿಯಾಗಿ ಇರಾಕತ್ತಿರೋದು ನಿಮಗ್ ನೋಡಿ ಚಂದ ಅನಸ್ವಲ್ತಾನ? ನಮ್ಮಿಬ್ರು ನಡುವ ಬೆಂಕಿ ಹಚ್ಚಕ್ ನೋಡಾಕತ್ತೀರಿ? ನಾನ್ ಯಾಕೆ ನಮ್ಮಣ್ಣನ ಮನ್ಯಾಗ ಕಳುವು ಮಾಡ್ಲಿರಿ? ಅದು ಒಂದು ಕೇವಲ ಜುಜುಬಿ ಫೈಲ್. ನಮ್ಮಣ್ಣ ನಾ ಕೇಳಿದ್ರ ಜೀವನ ಕೊಡ್ತಾನ ಅಂತಂದ್ರ ನಾನೇ ಫೈಲ್ ಕಳುವು ಮಾಡಕ್ ಹೋಗ್ಲಿ? ನಿಮ್ಗೇನೋ ಬುದ್ಧಿ ಸರಿ ಐತೆ ಇಲ್ಲ? ಹೆಂಗ್ ಬೇಕು ಹಂಗ ಮಾತಾಡಕತ್ತೀರಲ್ಲ. ನೀವ್ ಅಲ್ಗಿನ ಬಿಗಿ ಹಿಡಿದು ಮಾತಾಡ್ರಿ. ಕಾಕಿ ಬಟ್ಟಿ ಹಾಕೀನಿ ಅನ್ನೋ ಕೊಬ್ಬಿನಾಗೇನ್ರ ಮಾತಾಡಿದ್ರ ಈ ಕಾಕಿ ಬಟ್ಟಿ ಹುಟ್ಟಿಸೋದು ನಮ್ಗೆ ಗೊತ್ತೈತಿ. ಮುಗಿತಾ? ಇನ್ನೂ ಐತೆ? ನೀವು ಸ್ವಲ್ಪ ಸುಮ್ಮನಿದ್ರೆ ನಾ ಮಾತಾಡ್ಬೋದು. ಕಂಪ್ಲೇಂಟ್ ಕೊಟ್ಟಾರ ಅವರು, ನಾ ಉತ್ತರ ಕೊಡ್ಬೇಕಾಗಿರೋದು ಅವ್ರಿಗೆ, ನಿಮಗಲ್ಲ. ಮರ್ಯಾದಿಲ್ಲ, ಸುಮ್ಮನೆ ಸೈಡ್ಗೆ ನಿಲ್ರಿ. ಇಲ್ಲ ಅಂತಂದ್ರೆ ಎಲ್ಲಾ ವಿವರಣೆ ಕೊಡೋಕ್ಕಿಂತ ಮುಂಚೆನ ಒದ್ದು ಒಳಗ್ ಹಾಕ್ತಾನೆ. ಯಾರಿಗೆ ಮಾತಾಡಕತ್ತೀನಿ ನೀನೆ? ನಿಂಗಪ್ಪ ಬಾಯ್ ತಗ. ಅವ್ರು ಏನೋ ಹೇಳಾಕತ್ತಾರ, ಮೊದ್ಲು ಅವ್ರು ಮಾತಾಡ ಕೇಳೋಣ. ಅವ್ರು ಹೇಳೋದು ಮುಗಿಲಿ, ಆಮೇಲೆ ಮಾತಾಡೋಣಂತ. ಬಾಯ್ ತಗ. ನೋಡೋಣ ನಿನ್ನಿದ್ರಿಗೆ ಹೆಂಗ್ ಮಾತಾಡ್ತಾಳ. ನಾನ್ ಯಾಕೆ ಹೋಗ್ಲಿಪ್ಪ? ಈ ಕೇಂತಿ ಕೊಂಟಾಳ ನಮ್ಮನ್ನ ಕಾಂಜಿ ಪಿಂಜಿ ಮಿಡ್ಲ್ ಕ್ಲಾಸ್ ಅಂತ ತಿಳ್ಕೊಂತಾಳ ತನ್ನ ತರ. ಉಳ್ಳಾಗಡ್ಡಿರೆ ಸೆಲ್ ಬಾಗ್ಲು ಓಪನ್ ಐತೆ? ಐತ್ರಿ ಮೇಡಮ್ ಅವರೇ. ಸುಮ್ನಿರು ಓಲಿ. ಸುಮ್ಮನಿರೋ ಮಾರ. ತಪ್ಪು ಮಾಡ್ತಾರೆ, ಅವ್ರಿಗೆ ಹೆದರಿಕಿರಲ್ಲ, ನಮಗೆ ಯಾಕೆ ಹೆದರಿಕಿರ್ಬೇಕು? ಮೊದ್ಲು ಇವ್ರು ನೆಳ್ಕೊಂಡು ಹೋಗಿ ಸೆಲ್ ಒಳಗೆ ಹಾಕ್ರಿ. ಆಮೇಲೆ ಸೆಲ್ ಒಳಗೆ ಕುತ್ಕೊಂಡ ವಿವರಣೆ ಕೇಳವಲ್ರಕ್ಕೆ ಇವ್ರು. ಬ್ಯಾಡ್ರಿ ಮೇಡಮ್ ಅವರೇ, ಒಂದ್ ನಿಮಿಷ. ನಿಂಗಪ್ಪ ಬಾಯ್ ತಗ. ನೋಡ್ರಿ ಸರ್, ನಮ್ದೆಲ್ಲ ಇನ್ವೆಸ್ಟಿಗೇಷನ್ ಮುಗ್ದೈತಿ. ನನ್ನ ಪ್ರಕಾರ ಅಂದ್ರ ಸಿಕ್ಕಿರೋ ಸಾಕ್ಷಿಗಳ ಪ್ರಕಾರ ಅದನ್ನ ಕದ್ದಿದ್ದು ನಿಮ್ಮ ತಮ್ಮನ. ಅಲ್ರಿ ಮೇಡಮ್ ಅವರೇ, ನಮ್ಮ ತಮ್ಮನ ಕದ್ದಾನ ಅಂತ ಹೆಂಗೆ ಹೇಳ್ತೀರಿ? ಮಿಸ್ಟರ್ ನಿಂಗಪ್ಪ ಅವ್ರ, ನೀವೇ ಹೇಳ್ತೀರಾ ನಾ ಹೇಳಿ? ನಾನೇನ್ ಹೇಳಿ? ನಾಗಲೇನ ಹೇಳಿನಿ. ನಾ ಬೇಕಂತಂದ್ರ ನಮ್ಮ ಅಣ್ಣ ನನ್ಗೆ ಜೀವ ಬೇಕಾರ್ ಕೊಡ್ತಾನ. ನೋಯ ಕಳೀಲಿ ಕದಿಲಿ ಅವ್ರ ಮನ್ಯಾಗ ನನಗ ಹರಕತ್ತಿಲ್ಲ. ನಿಮ್ಮ ಅಣ್ಣಾರು ನಿಮ್ಗೆ ಜೀವ ಬೇಕಾದ್ರೂ ಕೊಡ್ತಾರ, ಆದ್ರ ಬಡವ್ರ ಜಾಗ ಕೊಡಂಗಿಲ್ಲ. ಆ ಫೈಲ್ ಬಡವ್ರ ಜಾಗದ್ದು. ಬಡವರಿಗೆ ಹಂಚಬೇಕಾಗಿದ್ದ ಮನಿಗಳು, ಆಮೇಲೆ ಅವರಿಗೆ ಕೊಡ್ಬೇಕಾಗಿರೋ ಜಾಗಗಳು, ಅದ್ರದ್ದೆಲ್ಲರ ಡೀಟೇಲ್ಸ್ ಇದ್ದಿದ್ದು ಫೈಲ್. ಆಮೇಲೆ ಅದನ್ನು ಒತ್ತುವರಿ ಮಾಡ್ಬೇಕು ಅಂತಂದು ನೀವು ಪ್ರಯತ್ನ ಪಟ್ಟಿದ್ದು ಗೊತ್ತು. ಅದನ್ನ ಮಾಡಕ್ ಆಗವಲ್ ತಡಿ ಅಂತಂದು ಅದಕ್ಕೆ ಸಂಬಂಧಪಟ್ಟಿದ್ದ, ಆ ಭೂಮಿಗೆ ಸಂಬಂಧಪಟ್ಟಿದ್ದ, ಆ ಮನಿಗೆ ಸಂಬಂಧಪಟ್ಟಿದ್ದ ಡಾಕ್ಯುಮೆಂಟ್ಸ್ಗಳು ಇದ್ದಿದ್ದು ಫೈಲ್ನ ನೀವು ಕದ್ದಿದ್ದು ಖರೇನ. ನಿಮ್ಮ ಕಣ್ಣು ಆ ಭೂಮಿ ಮ್ಯಾಗಿತ್ತು ಅನ್ನೋದು ನನಗೆ ಚಲೋ ಗೊತ್ತೈತ್ರಿ ಸರ. ನನಗಷ್ಟೇ ಯಾಕೆ, ನಿಮ್ಮ ಡಿಪಾರ್ಟ್ಮೆಂಟ್ ಒಳಗಿರೋದು ಇನ್ನೂ ಭಾಳ ಜನಕ್ಕೆ ಗೊತ್ತೈತಿ. ಸಾಕ್ಷಿಗೆ ಬೇಕಾದ್ರೆ ನಾ ಕರೆಸ್ತೀನಿ. ನೀವು ಆ ವಿಷಯವಾಗಿ ನಿಮ್ಮ ಅಣ್ಣನ ಜೋಡಿ ಜಗಳ ಮಾಡಿದ್ರಿ ಅನ್ನೋದು ನನಗೆ ಗೊತ್ತೈತಿ. ಅದಕ್ಕೆ ಬೇಕಾದ್ರೂ ಸಾಕ್ಷಿ ಅದಾರ, ಕರೆಸ್ತೀನಿ. ಆದ್ರೆ ಸದ್ಯಕ್ಕೆ ನೀವಿಬ್ರು ಇಲ್ಲೇ ಇರೋದ್ರಿಂದ ದಯವಿಟ್ಟು ನೀವ ಏನಾಗೈತಿ ಅನ್ನೋದು ಹೇಳ್ಬಿಡ್ರಿ. ಇಲ್ಲ ಅಂದ್ರೆ ಸಾಕ್ಷಿಗಳನ್ನ ಕರೆಸಿ ಇದನ್ನ ಪ್ರೂವ್ ಮಾಡಕ್ ನನಗೆ ಬಹಳ ತಗಂಗಿಲ್ಲ. ಸರ್ ನೀವ್ ಹೇಳ್ರಿ, ಆ ಜಾಗದ ಸಂಬಂಧ ನಿಮ್ ತಮ್ಮಾರ್ ನಿಮ್ ಜೋಡಿ ಜಗಳ ಮಾಡಿದ್ರೋ ಇಲ್ಲೋ? ಹೌದು, ಒಂದು ಸರಿ ಜಗಳ ಆಗಿತ್ತು. ಜಗಳ ಯಾಕೆ ಮಾಡಿದ್ರಿ? ನಿಮ್ ತಮ್ಮಾರಲ್ಲ, ಕೊಟ್ಟು ಬಿಡ್ಬೋದಾಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ನೋಡ್ರಿ ಮೇಡಮ್ ಅವರೇ, ಅದು ಬಡವ್ರ ಜಾಗ. ನಾನು ಅದನ್ನ ಬಡವರಿಗೆ ಕೊಡಿಸ್ಕೊಡಾಕ ಎಷ್ಟು ಕಷ್ಟಪಟ್ಟನಿ ನನಗೆ ಗೊತ್ತೈತಿ. ನನ್ನ ತಮಗೆ ಬೇಕಾದ್ರೆ ನಾ ಬೇರೆ ಎಲ್ಲಿ ಬೇಕಾದ್ರೂ ಜಾಗ ಕೊಡಿಸ್ತೀನಿ. ಆದ್ರೆ ಆ ಜಾಗ ಬಡವರಿಗೆ ಅಂತಾನೆ ಇಟ್ಟಿದ್ದು. ಅದಕ್ಕೆ ನಾನು ಅದನ್ನ ಎಲ್ಲ ತಿಳಿಸಿ ಹೇಳ್ದೆ ಅವನಿಗೆ. ಆಮೇಲೆ ಅವನು ತಿಳ್ಕೊಂಡ. ಅಲ್ಲಿಗೆ ಅದು ಮುಗಿದು ಹೋಗಿತ್ತು. ಅವ್ರು ತಿಳ್ಕೊಂಡು ಅದು ಮುಗಿದು ಹೋಗಿತ್ತು ಅಂತ ನೀವ್ ಅನ್ಕೊಂಡಿರಿ ಸರ್. ಆದ್ರೆ ಅದು ಮುಗಿದಿರ್ಲಿಲ್ಲ. ಅವರಿಗೆ ಆ ಜಾಗದ ಮ್ಯಾಗ ಇನ್ನೂ ಕಣ್ಣಿತ್ತು. ಅದಕ್ಕೆ ಅವರು ಆ ಫೈಲ್ನ ಕದ್ದಿರೋದು. ಆ ಫೈಲ್ ಒಳಗೆ ನಿಮ್ ಸಿಗ್ನೇಚರ್ ಸಹ ತಗೊಂಡಾರ ಅವರು. ಈಗ ಅವೆಲ್ಲ ಜಾಗ ನಿಮ್ ತಮ್ಮನ ಹೆಸರಿಗಾಗ್ಯಾವ. ಹೋಗಿ ನೀವು ವಿಚಾರಿಸಬಹುದು. ಎಲ್ಲ ಪೂರ್ತಿ ಜಾಗಗಳು, ಮನಿಗಳೆಲ್ಲ ನಿಮ್ ತಮ್ಮನ ಹೆಸರಿಗದಾವ ಈಗ ಸದ್ಯ. ಇಲ್ಲೇ ಗೊತ್ತಾತಂದೆ. ನೀ ಸುಳ್ಳು ಹೇಳಕತ್ತಿ ಅನ್ನೋದು. ನನ್ ಜಾಗಕ್ಕದವ, ನನ್ನ ಹೆಸರಿಗದವ, ಆ ಜಾಗಗಳು ನನ್ನ ಹೆಸರಿಗದವ. ಬಾ ತೋರಿಸ್ ನೋಡಿ. ಯಾವ ತಾಲೂಕು ಆಫೀಸ್ ಹೋಗಿ ಎಲ್ಲಿ ಹೋಗಿ? ತಹಸೀಲ್ದಾರ್ ಹತ್ರ ಕರ್ಕೊಂಡು ಹೋಗ್ಲಿನ? ಎಲ್ಲಿ ಹೋಗಿ ಹೇಳು, ತೋರಿಸ್ ನೋಡಿ. ಪ್ರೂವ್ ಮಾಡ್ಬೇಕು ನೀನೀಗ. ಓ ಸಾರಿ, ಸ್ವಲ್ಪ ಮಿಸ್ಟೇಕ್ ಆಗ್ಬಿಡ್ತು. ನಿಮ್ ಹೆಸರಿಗಿಲ್ಲ, ನಿಮ್ ಹೆಂಡತಿಯ ತಮ್ಮನ ಹೆಸರಿಗದಾವ, ಹೌದಿಲ್ರಿ? ಏನ ಮೇಡಮ್ ಅವ್ರೆ, ನಿಮ್ಗೇನ ಕನ್ಫ್ಯೂಷನ್ ಆಗೈತಿ. ಅವನ ಹೆಸರಿಗೆ ಅದಾವು ಅಂತಂದ್ರು ನಂಬಿಡ್ತಿದ್ ನಾನು. ಆದ್ರೆ ಅವನ ಹೆಂಡತಿ ತಮ್ಮನ ಹೆಸರಿಗೆ ಅಂತಂದ್ರಲ್ಲ, ಇದು ನಂಬ ಅಂತ ಮಾತಲ್ರಿ. ಯಾಕಂದ್ರೆ ಅವನ ಹೆಂಡತಿಗೆ ಅಣ್ಣ ತಮ್ಮ ಯಾರು ಇಲ್ರಿ. ಅವನ ಹೆಂಡತಿ ಬೇಕೆ. ಸರ ಹಂಗಂತಂದು ನೀವು ತಿಳ್ಕೊಂಡಿರಿ. ಅದು ನಿಮಗೆ ಹೇಳಿರೋ ಕಟ್ಟಕತೆ. ನಿಮ್ಮ ತಮ್ಮನ ಹೆಂಡತಿಯ ತಮ್ಮ ನಿಮ್ಮ ಬಾಜುಕ ನಿಂತಾನ ನೋಡ್ರಿ. ಏನ ಇವನು ಅಳಿಯಾನ? ಹೌದನೋ ನಿಂಗಪ್ಪ, ಇವ ನಿನ್ನ ಅಳಿಯಾನ? ಮತ್ ನನಗೆ ಹೇಳೇ ಇಲ್ಲ ನಿನ್ ಹೆಂಡತಿಗೆ ತಮ್ಮ ಅದಾನ ಅಂತಂದ. ಹೇಳಿದ್ರೆ ಇಂಥ ಎಲ್ಲ ಕಾರ್ಬಾರ್ ಮಾಡಕ್ ಆಗ್ಬೇಕಲ್ರಿ ಸರ. ಅದು ನಿಮ್ಮ ಹತ್ರನ ತಂದ ಕೆಲ್ಸಕ್ಕಿಟ್ಟು ಮನಿ ಒಳಗಿನ ಇನ್ಫಾರ್ಮೇಶನ್ ಎಲ್ಲ ತಕೊಂಡು ಇವನ್ನೆಲ್ಲ ಮಾಡಕ್ ಆಗ್ಬೇಕಲ್ಲ. ನೀವು ಬಲಗೈ ಎಡಗೈ ಅಂತಂದ ಇಬ್ಬರನ್ನ ಇಟ್ಕೊಂಡಿರಿ. ಆದ್ರೆ ನಿಮ್ ಎರಡು ಕೈ ನಿಮ್ಮನ್ನ ಜೊತೆ ಸಾಯ್ಸಾಕತ್ತವ ಅನ್ನೋದು ನಿಮ್ಗೆ ಗೊತ್ತಾಗಿಲ್ಲ ಅಷ್ಟೇ. ಏನ್ ಸಾಕ್ಷಿ ಐತಿ? ನಾ ಮಾಡೀನಿ ಅನ್ನಾಕ ಏನ್ ಸಾಕ್ಷಿ ಐತಿ? ನನ್ನ ಅಳಿಯ ಅಂತ ಹೇಳಕ್ ಏನ್ ಸಾಕ್ಷಿ ಐತಿ ನಿನ್ನ ಹತ್ರ? ಸುಳ್ಳು ಹೇಳಾಕತ್ತಿ ನೀನು. ಅಣ್ಣ ಸುಳ್ಳು ಹೇಳಾಕತ್ತಾಳಕಿ.
ಸಾಕ್ಷಿಗೆ ನಿಮ್ಮ ಮಿಸಸ್ ಅವ್ರು ಬರ್ತಾರೆ, ಅವ್ರ ತಾಯಿಯರು ಅಂದರೆ ನಿಮ್ಮ ಅತ್ತಿಯರು ಬರ್ತಾರೆ ಸಾಕ್ಷಿಗೆ. ಇವರು ಅವ್ರ ಮಗ ಹೌದೋ ಅಲ್ಲ ಅಂತ ಹೇಳಕ್ಕೆ. ಪೂರ್ತಿ ಇರೋದು ಇವ್ರ ಹೆಸರಿಗೆನ ಆ ಜಾಗ ರೀ ಸರ್. ತೊಗೊಂಡು ಹೋಗಿ ನಿಮ್ಮ ಹತ್ರ ಇಲ್ಲಿ ಲೀಗಲಾಗಿ ಸೈನ್ ಮಾಡಿಸ್ಕೊಂಡಾರೋ ಲೀಗಲಾಗಿ ಮಾಡಿಸ್ಕೊಂಡ್ರು ನನಗದು ಗೊತ್ತಿಲ್ಲ. ಆದರೆ ಎಲ್ಲ ಮಾಡಿರೋದು ಇವರೇ. ಆ ಜಾಗನ ಹೊಡೆಯೋ ಸಲುವಾಗಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಯಾರ. ಬರೀ ಇದು ನಿಮ್ಮ ಪರ್ಸನಲ್ ಆಗಿದ್ರೆ ನಾನು ಜಾಸ್ತಿ ಇನ್ವಾಲ್ವ್ ಆಗ್ತಿದ್ದಿಲ್ಲ. ಆದ್ರೆ ಇದು ಬಡವರಿಗೆ ಸಲ್ಲಬೇಕಾದ ಜಾಗಗಳು, ಮನೆಗಳು, ಅವನ್ನೆಲ್ಲ ನೀವು ಕಬಳಿಸಿ ಅದನ್ನು ತಿಂದು ಅದನ್ನು ನುಂಗಿ ನೀರು ಕುಡಿಬೇಕಂತ ಪ್ಲ್ಯಾನ್ ಮಾಡಿರಲ್ಲ, ಅದು ನನಗೆ ಸಿಟ್ಟು ಬಂದಿದೆ. ಅದಕ್ಕೆ ನಾನು ಇದನ್ನು ಡೀಪಾಗಿ ಸ್ಟಡಿ ಮಾಡಿ ಎಲ್ಲ ಸಾಕ್ಷಿಗಳನ್ನು ಕೂಡಿಟ್ಟೇನೆ ಸರ. ಆ ಫೈಲ್ನೊಳಗೆ ಎಲ್ಲ ಸಾಕ್ಷಿ ಅದಾವು. ಇವ್ರ ಅಳಿಯಾನ ಅನ್ನಕ್ಕೆ ಫೋಟೋಗಳು ಅದಾವು. ಇವ್ರ ಮನೆ ಇವ್ರು ಹೋಗಿ ಬರೋದು ಎಲ್ಲ ಫೋಟೋ ವಿಡಿಯೋಸ್ ಎಲ್ಲ ಅದಾವೆ ನೋಡ್ರಿ ಸರ್. ಆಮೇಲೆ ಆ ಜಾಗಗಳು ಆಗಿರೋದು ಇವ್ರ ಹೆಸರಿಗೆ, ಅವೆಲ್ಲ ಫೈಲ್ ಒಳಗೆ ಎಲ್ಲ ಡಾಕ್ಯುಮೆಂಟ್ಸ್ ಅದಾವು, ಎಲ್ಲ ಅದಾವೆ. ಈಗ ಮುಂದೆ ನೀವು ಹೆಂಗೆ ಹೇಳ್ತೀರಿ ಹಂಗೆ ಸರ. ಅಣ್ಣ ಅಣ್ಣ ನಂದೇನು ತಪ್ಪಿಲ್ಪ. ನೀ ಇಂಥ ಹರಾಮ್ ಕೋರ್ದಿ ಅಂತ ನಾನು ಕಂಡಿರಲಿಲ್ಲ ನಿಂಗಪ್ಪ. ಅಲ್ಲ ನಿನಗೆ ಏನೆಲ್ಲ ಮಾಡಿಲ್ಲ ನಾನು, ಏನೆಲ್ಲ ಮಾಡಿಲ್ಲ. ನೀ ಕೇಳಿದ್ದೆಲ್ಲ ಕೊಟ್ಟನಿ, ನೀ ಏನು ಬೇಕು ಎಲ್ಲ ಮಾಡಿಕೊಟ್ಟನಿ. ಮನಿ ಅಂದಿ, ಮನಿ ಮಾಡಿಕೊಟ್ಟನಿ. ನಿನ್ನ ಮಕ್ಕಳು ಓದಿಸೇನಿ, ಎಲ್ಲರನ್ನು ಮಾಡೇನಿ. ಅವ್ವ ಅಪ್ಪ ಹೋದ ಮ್ಯಾಗ ನಾನು ನಿನಗೆ ತಂದೆ ತಾಯಿ ಜಾಗದಾಗ ನಿಂತಿದ್ನಲ್ಲಿ. ನಾನು ಹೆಂಡ್ತಿ ನಿನಗೆ ತಾಯಿ ಜಾಗದಾಗ ನಿಂತಿದ್ಲಲ್ಲಿ. ನನಗ ಮೋಸ ಮಾಡಿ ಮಂದಿದ್ರಿಗೆ ಅಷ್ಟು ಅವಮಾನ ಮಾಡ್ಬೇಕಂತಂದು ಎಷ್ಟು ದಿನದಿಂದ ಕಾಯ್ಕೊಂತ ಕೂತಿದ್ದಿ. ನಾನು ಪೂರ್ತಿ ಆಸ್ತಿ ಕೇಳಿದ್ರು ನಾ ಕೊಟ್ಟು ಬಿಡ್ತಿದ್ನಲ್ಲೇ. ಸುಮ್ಮನೆ ನಕ್ಕಂತ ಕೊಟ್ಟು ಬಿಡ್ತಿದ್ದೆ ನಾನು ನಿನಗೆ ಪೂರ್ತಿ ಆಸ್ತಿ ಕೇಳಿದ್ರು. ಆದ್ರೆ ಆ ಜಾಗ ಹೊಡೆದು ಮಂದಿದ್ರಿಗೆ ನನ್ನ ಸಣ್ಣನ ಮಾಡಿಬಿಟ್ಟಿ. ನನ್ನ ಮ್ಯಾಗ ಭರೋಸೆ ಮಾಡಿದ್ದು ಮಂದಿದ್ರಿಗೆ ನನಗೆ ಅವಮಾನ ಮಾಡಿಬಿಟ್ಟಿ. ನಾನು ಏನಂತ ಉತ್ತರ ಕೊಡ್ಲಿ ಅವರಿಗೆ? ಮರ್ಯಾದೆಗೆ ಎಲ್ಲ ಪೇಪರ್ಸಿಗೂ ಸೈನ್ ಮಾಡೋಣ, ಸೈನ್ ಮಾಡು. ಲೇ ಹರಾಮ್ ಕೋರ್ ನನ್ನ ಮಗನ, ನೀನು ಸೈನ್ ಮಾಡಲಿ. ಯಾರ್ದು ಬಿಟ್ಟಿ ಜಾಗ ಯಾವನ ನಿನ್ನ ಹೆಸರಿಗೆ ಮಾಡಿದ್ನಂತ ಮಾಡಿಸ್ಕೊಂಡು ಆರಾಮ್ ಕೂತಿಯೇನ? ಎಷ್ಟು ದಿನದಿಂದ ನನ್ನ ಹಿಂದೆ ಚೂರಿ ಹಾಕಂತ ಕೆಲಸ ಮಾಡಾಕತ್ತಿರ್ಲಿ? ಎಷ್ಟು ದಿನದಿಂದ ಕಾಯಕತ್ತಿದ್ರಿ ಬೆನ್ನಿಗೆ ಚೂರಿ ಹಾಕಕ್ಕ? ಇನ್ನೂ ಏನೇನು ಮಸ್ಲತ್ ಮಾಡಿರ್ಲಿ ನನ್ನ ಮಕ್ಕಳು ನೀವು. ನನ್ನ ತಮ್ಮನ ಇಷ್ಟೆಲ್ಲ ಮೋಸ ಮಾಡ್ಯಾನ ಅಂದಾಗ ನೀನು ಏನೇನು ಮಾಡಿ ಏನೋ ಯಾರಿಗೆ ಗೊತ್ತು? ನಿಮ್ಮಂತರ್ನ ಇದ್ಬಿಟ್ರ ಮುಗಿದು ಹೋತ್. ನಿಮ್ಮಂತಾರ ಇದ್ರ ಮನ್ಯಾಗ. ಅಣ್ಣ ತಪ್ಪೋತಣ್ಣ, ತಪ್ಪೋತಣ್ಣ, ಅಣ್ಣ ತಪ್ಪೋತು. ಮರ್ಯಾದೆಲೆ ಅಷ್ಟು ಪೇಪರ್ಸ್ಗೆ ಸೈನ್ ಮಾಡೋನು, ಸೈನ್ ಮಾಡು. ಮೊದ್ಲು ಇದನ್ನ ನಾನು ಯಾರಿಗೋಸ್ಕರ ನಾನು ಇದನ್ನೆಲ್ಲ ಮಾಡಿದ್ದೆ ಅವ್ರಿಗೆ ತಲುಪಿಸ್ಬೇಕು. ನಾನು ಬಡವ್ರಿಗೆ ತಲುಪಿಸ್ಬೇಕು. ಆಮೇಲೆ ನಿನ್ನ ಜೋಡಿ ಮಾತಾಡ್ತಾನೆ. ಅಲ್ಲಿವರೆಗೂ ಲಾಕಪ್ನ್ಯಾಗ ಬಿದ್ದಿರು ಮಗನ. ಮೇಡಮರೇ ಇವನ್ನ ಒದ್ದು ಒಳಗೆ ಹಾಕ್ರಿ ಮೊದ್ಲು. ನನಗೂ ಅವ್ರನ್ನ ಒಳಗೆ ಹಾಕ್ಬೇಕನ್ನಷ್ಟು ಸಿಟ್ಟು ಬರಾಕತ್ತೈತ್ರಿ ಸರ್. ಆದ್ರೆ ಅವ್ರು ಮಾಡಿರೋ ತಪ್ಪ ಅವ್ರು ಒಪ್ಕೊಂಡ ಮೇಲೆ ಅವ್ರು ಬಡವ್ರ ಜಾಗ ಹೊಳ್ಳಿ ವಾಪಸ್ ಕೊಡ್ತಾನೆ ಅಂದ್ಮ್ಯಾಗ ಮತ್ತೆ ಅವ್ರನ್ನ ಜೈಲಿಗೆ ಹಾಕಿ ಏನು ಉಪಯೋಗ ಐತಿ? ಹೆಂಗೂ ನೀವು ಅವ್ರ ಅಣ್ಣ ಕ್ಷಮಿಸ್ಬಿಡ್ರಿ, ಕ್ಷಮಿಸಿ ಕೇಸ್ ವಾಪಸ್ ತಗೋರಿ. ಅವ್ರ ಒಳಗಿಂದ ಒಳಗೆ ಎಲ್ಲ ನಿಮ್ಗೆ ಸಾಲ್ವ್ ಆಕತ್ತೆ ಅಂದ್ಮ್ಯಾಗ ಮತ್ತೆ ಇದನ್ನ ಮುಂದುವರಿಸ್ತೀರಿ? ಇದು ನನ್ನ ಪರ್ಸನಲ್ ಸಜೆಷನ್ ರೀ ಸರ್. ಇಲ್ಲ ನೀವು ಲೀಗಲಾಗಿ ಆ್ಯಕ್ಷನ್ ತಗೋರಿ ಅಂದ್ರೆ ನಾವು ಲೀಗಲಾಗಿ ಆ್ಯಕ್ಷನ್ ತಗೊಂತೇವ್ರಿ, ಅದಕ್ಕೇನಿಲ್ಲ. ಎಲ್ಲ ಸಾಕ್ಷಿ ಪುರಾವೆಗಳಂತೂ ತಯಾರದವು. ಮುಂದೆ ಏನು ಮಾಡ್ಬೇಕನ್ನೋದು ಮಾಡ್ತೇನೆ ನಾನು. ಏನು ಮಾಡಲಿ ಅನ್ನೋದು ತಿಳಿವಲ್ತು ನೋಡುವ ನನಗೆ. ಏನು ಮಾಡಲಿ ಅಂತ ತಿಳಿವಲ್ತು ನನಗೆ. ಬ್ಯಾರೇರಲ್ಲ ಮನೇನಾರು ಹಿಂಗೆ ಮೋಸ ಮಾಡಿಬಿಟ್ರೆ ಯಾರನ್ನ ನಂಬನ? ಮನೇನಾರು ನಮ್ಮ ಬೆನ್ನಿಗೆ ನಿಂತಾರ ಅಂತಂದು ನಾವು ಅಷ್ಟು ಹಾರಾಡ್ತಿರ್ತೇವಿ ಊರಾಗೆಲ್ಲ. ಅದನ್ನ ಮನೇನಾರ ಈ ನಮ್ನಿ ಮೋಸ ಮಾಡಿಬಿಟ್ರೆ ಯಾರು ನಂಬನ, ಯಾರನ್ನ ಬಿಡೋಣ? ನೀ ಹೇಳೋದು ಸರಿ ಐತಿ. ಅವನಿಗೂ ಹೆಂಡತಿ ಮಕ್ಕಳು ಎಲ್ಲರೂ ಅದಾರ. ನಾಳೆ ಅವ್ರ ಬೀದಿಗೆ ಬರೋದು ಬೇಡ. ಇದೆಲ್ಲ ಇಲ್ಲೇ ಸಾಲ್ವ್ ಆತಲ್ಲ, ನನಗಷ್ಟ ಸಾಕು. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ. ಎಷ್ಟು ದೊಡ್ಡ ಅವಮಾನ ನನಗಿದೆ. ಅಕಸ್ಮಾತ್ ನಾನು ಅವರಿಗೆಲ್ಲ ಇಲ್ಲ ಅಂತಂದು ಬಿಟ್ಟಿದ್ರೆ ಜನ ನನಗೇನು ಅಂತಿದ್ರು? ಥೂ 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 ಅಂತಿದ್ರು. ಅದನ್ನೆಲ್ಲ ತಪ್ಪಿಸಿದೆ ಅಲ್ವಾ? ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ. ಇಷ್ಟು ಜಲ್ದಿ ಇದು ಮುಗಿತೈತಿ, ಇಷ್ಟು ಜಲ್ದಿ ಇದು ಬಗೆಹರಿತೀನಿ ಅಂತ ಅನ್ಕೊಂಡೇ ಇದ್ದಿಲ್ಲ ನಾನು. ಏನು ಮಾಡ್ಬೇಕಂತ ತಿಳಿಯಾಕತ್ತಿದ್ದಿಲ್ಲ ನನಗೆ. ಸರ್ ನಮ್ಮ ಮೇಡಮ್ ಅಂದ್ರೆ ಹಂಗ್ರಿ ಚಟ್ಟ ಕೇಸ್ ಸಾಲ್ವ್ ಆತವು. ಇಲ್ರಿ ಸರ್, ಇದ್ರೊಳಗೆ ನನ್ನ ದಬ್ಬಕಿದ ಪ್ರಯತ್ನ ಇಲ್ಲ. ಎಲ್ಲರೂ ಸೇರಿ ನಾವು ಟೀಮ್ ವರ್ಕ್ ಮಾಡಿರೋದಕ್ಕನ ಇದೆಲ್ಲ ಸಾಧ್ಯ ಆಗಿದ್ದು. ಹೆಂಗಾರ ಆಗ್ಲಿವಾ, ಒಟ್ಟು ನನ್ನ ಮಾನ ಮರ್ಯಾದೆ ಉಳಿಸ್ಬಿಟ್ಟು ಮಂದಿ ಇದ್ರಿಗೆ. ಅಪೋಸಿಟ್ನರು ಇದಕ್ಕಾಗಿ ನಾ ಕಾಯಕತ್ತಿದ್ರು. ಇದ ಇಟ್ಕೊಂಡು ನನ್ನ ಹೆಂಗೆ ಬೇಕಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು. ಈಗ ನನಗೆ ಅವಮಾನ ಆಗೋದ್ರಿಂದ ಬಚಾವ್ ಮಾಡಿಬಿಟ್ಟು. ಸರ್ ನಾನು ನನ್ನ ಕರ್ತವ್ಯ ಮಾಡೇನಷ್ಟೇ ರೀ. ನಿಮ್ಮ ಮೇಲೆ ನಾನು ಯಾವುದೋ ಉಪಕಾರ ಮಾಡಿಲ್ಲ. ದಯವಿಟ್ಟು ಇಷ್ಟೆಲ್ಲ ಹೋಗ್ಲಾಕ್ ಹೋಗ್ಬೇಡ್ರಿ. ಎಲ್ಲ ಫೈಲಲ್ಲಿ ಅದಾವು. ನೀವು ಮನ್ಯಾಗ ಸಾಲ್ವ್ ಮಾಡ್ಕೊಂತೀನಿ ಅಂದ್ರೆ ಕಂಪ್ಲೇಂಟ್ ವಾಪಸ್ ತೊಗೊಳಕ್ಕೆ ಒಂದು ಸಿಗ್ನೇಚರ್ ಮಾಡಿಬಿಡ್ರಿ, ಲೆಟ್ರ್ ಬರ್ದು ಕೊಟ್ಟು ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ನೀವು ಮನ್ಯಾಗ ಬಗೆಹರಿಸ್ಕೊರಿ ಬಾಕಿದು. ಆತು ಹಂಗಾಗ್ಲಿ ವಾ.